ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಂದು ಹೊಸ ವ್ಲಾಗ್ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವ್ಲಾಗು ತುಂಬ ದಿನಗಳಿಂದಲೇ ಹೇಳ್ಕೊಂಬಂದ್ಬಿಟ್ಟಿದ್ದೆ, ಏನು ಹೇಳಿ ಹೋಮ್ ಟೂರ್ ಮಾಡ್ತೀನಿ ಅಂತ. ಆ ಹೋಮ್ ಟೂರ್ ವಿಡಿಯೋ ಮಾಡೋ ಸಮಯ ಇವಾಗ ಬಂದಿದೆ. ಸೊ ಬನ್ನಿ, ಇವತ್ತು ನಮ್ಮ ಮನೆಯ ಹೋಮ್ ಟೂರ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಇಂಟೀರಿಯರ್ಸ್ ಎಲ್ಲ ಚೇಂಜ್ ಮಾಡಿ ಎಸ್ಥೆಟಿಕ್ ಫೀಲ್ ಕೊಟ್ಟಿದ್ದೀನಿ ನಮ್ಮ ಮನೆಗೆ. ಯಾವ ರೀತಿ ಇದೆ ಏನು ಎತ್ತ ಅಂತೆಲ್ಲ ತೋರಿಸ್ತೀನಿ. ಬಟ್ 6 ತಿಂಗಳು ಮುಂಚೆ ಶಾಪಿಂಗ್ ಮಾಡಿರೋ ವೀಡಿಯೋಸ್ ಎಲ್ಲ ಇದೆ, ಹಾಕ್ತೀನಿ, ಹೋಗಿ ನೋಡ್ಕೊಬನ್ನಿ. ಅದಾದಮೇಲೆ ಹೋಮ್ ಟೂರ್ ಮಾಡೋಣ. ಓಕೆ ಗೈಸ್, ಇವಾಗ ನಾನು ಎಲ್ಲಿ ಬಂದಿದ್ದೀನಿ ಅಂತ ಹೇಳಿದ್ರೆ, ನಮ್ಮ ರಿನೋವೇಷನ್ಗೆ ಒಂದು ಸ್ವಲ್ಪ ಐಟಮ್ಸ್ ತೊಗೊಂಬರೋಕ್ಕೆ ಅಂತ ಹೇಳಿ ಐಕಿಯಾಗಿ ಬಂದಿದ್ದೀನಿ. ಸೊ ನೋಡೋಣ ಬನ್ನಿ, ಐಕಿಯಾದಲ್ಲಿ ಏನೇನು ಇರುತ್ತೆ, ಏನು ಕತೆ ಅಂತ. ಸೂಪರ್ ಎಕ್ಸೈಟೆಡ್ಡು. ನೋಡೋಣ ಯಾವ ಥರ ಆಗುತ್ತೆ, ಏನು ಮಾಡ್ತೀನಿ, ಏನು ಸೆಲೆಕ್ಟ್ ಮಾಡ್ತೀನಿ ಅನ್ನೋದನ್ನ ಎಲ್ಲ ಎತ್ಕೊಂಡ್ಮೇಲೆ ತೋರಿಸ್ತೀನಿ ನಿಮಗೆ. ನೋಡಿ, ಸಿಂಗಲ್ ಸೀಟ್ರ್ ಪಾಡ್ಕಾಸ್ಟ್ಗೆ ಅಂತ ತೊಗೊತಾ ಇದ್ವಿ. ಇದು ನೋಡಿ, ಈ ಕಲರ್ RCB ಕಲರ್ ಪಳ ಅಂತ ಹೊಡಿತಾ ಇರಬೇಕಿದು. ಓಕೆ, 50% ಆಫ್ ಬೇರೆ ಇದೆ. ಬಾಚ್ಕೊಂಬೋಣ, ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಗೈಸ್, ಅಂತೂ ಈ ಸೋಫಾನ ಸೆಲೆಕ್ಟ್ ಮಾಡಿದ್ದೀನಿ. ರೆಡ್ ಬೇಡ ಅಂತೇಳಿ ಬೇಜ್ ಕಲರ್, ಈ ಕಲರ್ನ ಸೆಲೆಕ್ಟ್ ಮಾಡಿದ್ದೀನಿ. ಕಂಫರ್ಟ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಪಾಡ್ಕಾಸ್ಟ್ ಮಾಡೋಕ್ಕೆ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಬನ್ನಿ ಗೈಸ್. ಹಂಗೆ ನೋಡ್ತಾ ಇದೆ, ಮಸ್ತಾಗಿ ಬಂದು ಮಗ ನೋಡಿ. ಯಾರೋ ಮ್ಯಾಡಿ ಮಧು ಇದ್ದಂಗೆ ಅವನು. ಆ್ಯಕ್ಚುಲಿ ಮ್ಯಾಡಿ ಮಧು ಬರಬೇಕಾಗಿತ್ತು, ಅದು ನೋಡ್ಬಿಟ್ಟು ಮ್ಯಾಡಿ ಮಧುನೇ ಅಂತ ಅಂದ್ಕೊಂಬಿಟ್ಟೆ ನಿನ್ನ ನೋಡ್ಬಿಟ್ಟು. ಗೈಸ್, ಅಂತೂ ಶಾಪಿಂಗ್ ಎಲ್ಲ ಮುಗಿಸಿದೆ. ಸೈಕ್ ಆಗ್ತೈತೆ, ಏನೇನು ಸಿಗ್ತೈತೆ ಎಲ್ಲ ಆಯ್ಕೊಂಬಂದ್ಬಿಟ್ಟಿದ್ದೀನಿ. ಸೊ ಅದು ಬಿಟ್ಟರೆ ಇನ್ನೊಂದೇನೋ ಆಯ್ಕೋಬೇಕು, ಎಲ್ಲಿ ಸಿಗ್ತಾನೆ ಇಲ್ಲ, ಎಲ್ಲಿ ಹುಡುಕ್ತಾ ಇದ್ದೀನಿ ಅಂತಲೇ ಗೊತ್ತಾಗ್ತಾಯಿಲ್ಲ. ಸೊ ನೋಡಿ, ಇಷ್ಟೆಲ್ಲ ಆಯ್ದಿದ್ದೀನಿ. ಇಷ್ಟೆಲ್ಲ ಆಯೋ ಅಷ್ಟರಲ್ಲಿ ನನ್ನ ಕತೆ ಹೆಂಗಾಗಿರಬೇಡಿ. ಸೊ ನೋಡೋಣ, ಮನೆ ಮತ್ತು ಸ್ಟುಡಿಯೋ ಎರಡೂ ರಿನೋವೇಟ್ ಮಾಡ್ತಾಯಿದ್ದೀನಿ. ನೋಡೋಣ ಬನ್ನಿ ಗೈಸ್. ನನಗೆ ನನ್ನ ಫ್ರೆಂಡ್ಸ್ಗೆ ನೋಡಿ ಎಷ್ಟು ತಗೊಂಡಿದ್ದೀವಿ. ಅದು ಈ ಥರ ಟ್ರಾಲಿ, ಕ್ರೇಜಿ ಅಲ್ಲ ಗೈಸ್. ನೋಡಿ, ಇಷ್ಟೆಲ್ಲ ಐಟಮು ಹೆಂಗೆ ಅಂದ್ರೂ 100-150 ಐಟಮ್ ಐತೆ. ಇದು ನೀವು ಇಷ್ಟೆಲ್ಲ ಇವಾಗ ನಾವೇ ತುಂಬಬೇಕು ಅಂದರೆ ಎಷ್ಟು ಉರಿತೈತೆ ಅಂತ ಒಂದ್ಸರಿ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವ್ರು ಬಿಲ್ ಹಾಕೋರ್ಗೆ ಹೆಂಗಾಗಬೇಡಿ. ಆ್ಯಕ್ಚುಲಿ ನಾನೆಲ್ಲ ನಮ್ಗೆ ಗೊತ್ತಿರೋ ಬ್ರದರ್ ಒಬ್ಬರಿದ್ರು, ಅವರು ಶಾಪ್ ಆ್ಯಂಡ್ ಗೋಲ್ ಮಾಡಿಬಿಟ್ಟಿದ್ರು. ಬಟ್ ಇಷ್ಟೊಂದು ಐಟಮ್ಸ್ಗಳನ್ನ ಶಾಪ್ ಆ್ಯಂಡ್ ಗೋಲ್ ಮಾಡೋಕ್ಕಾಗಲ್ವಂತೆ. ಪ್ರತಿಯೊಂದೂ ಮತ್ತೆ ಮಿಸ್ ಆಗಿಬಿಡುತ್ತೆ ಅಂಥೇಳಿ ರಿವ್ಯಾಲ್ಯೂಯೇಷನ್ ಮಾಡಲೇಬೇಕು ಇವಾಗ. ನೋಡೋಣ ಬನ್ನಿ. ಆಗ್ತಾಯಿಲ್ಲ ಗೈಸ್, ತುಂಬ ಓಕೆ. ನಮ್ಮ ಹುಡುಗ ಬೇರೆ ಹೊಂಟೋದ, ಕೆಲಸ ಇತ್ತು ಅಂತ ಹೇಳಿ ಎಲ್ಲ ನಾನೇ ತುಂಬ್ತಾಯಿದ್ದೀನಿ ಇವಾಗ. ನೋಡಿ, ಯಪ್ಪ ನಿಜವಾಗ್ಲೂ ಲಿಟ್ರಲಿ 9 ಗಂಟೆ ಟೈಮು. 9 ಗಂಟೆ ಆದರೂ ನಾವೆಲ್ಲ ಇವಾಗ ಬಿಲ್ ಮಾಡಿಸ್ತಾ ಇದ್ದೀನಿ. ಎಲ್ಲ ಆಯಿತು, ಇವಾಗ ಬಿಲ್ಲು ಪ್ರಿಂಟ್ ಆಗುತ್ತೆ. ಪ್ರಿಂಟ್ ಆಗೋದನ್ನ ತೋರಿಸ್ತೀನಿ ಇರಿ ನಿಮಗೆ. ಹಾಕ್ಸಿದ್ರಲ್ಲ ಬ್ಲೇಡು ಸರಪಟಾಕಿಲಿ. ನೋಡಿ ಗೈಸ್, ಬಿಲ್ಲು ಐಕ್ಯದಲ್ಲಿ ಈಗ ಒಂದು ಸರ ಆಯಿತು. ಇವಾಗ ಇನ್ನೊಂದು ಸರ ಬರ್ಬೋದು. ಸರ ಅಲ್ಲ, ಆಯಿತು ಚಿಕ್ಕದೆ. ಇನ್ನೊಂದು ಗೈಸ್, ಇಷ್ಟೆಲ್ಲ ಯಾವುದೇ ಕಾರಣಕ್ಕೂ ಎತ್ಕೊಂಡು ಹೋಗೋಕ್ಕಾಗಲ್ಲ ಅಂತೇಳಿ ಎಲ್ಲ ಹೋಮ್ ಡೆಲಿವರಿ ಮಾಡಿಸ್ತಾಯಿದ್ದೀನಿ. ಇದೊಂದೇ ಅಲ್ಲ, ಇನ್ನೂ ಸಿಕ್ಕಾಪಟ್ಟೆ ಐಟಮ್ಗಳಿದೆ. ಸದ್ಯಕ್ಕೆ ನಿಮಗೆ ಮೇಲ್ನೋಟಕ್ಕೆ ಇಷ್ಟು ಕಾಣಿಸ್ತಾ ಇದೆ. ಇನ್ನು ಒಳಗಡೆ ಸೋಫಾ ಅದು ಇದು ಎಲ್ಲ ಒಳಗಡೆ ಇದೆ. ಸೊ ಅದೆಲ್ಲ ಪ್ಯಾಕ್ಡ್. ಅದನ್ನ ಡೈರೆಕ್ಟಾಗಿ ಮನೆಗೆ ಕಳಿಸ್ಕೊಳ್ಳೋಣ, ಲೇಟ್ ಆಗಿಬಿಟ್ಟಿದೆ. ದ ನೆಕ್ಸ್ಟ್ ಡೇ ಲೋಡ್ ಮಾಡಿದ್ದೀನಿ. ಅಲ್ಲೊಂದು ಸಿಂಗಲ್ ಸೀಟ್ರು, ಇಲ್ಲೊಂದು ಡಬಲ್ ಸೀಟ್ರು, ಅದ್ರ ಮೇಲೆ ಸೋಫಾ, ಅದ್ರ ಮೇಲೆ ಇಲ್ಲಿ ದಿವಾನ್ ಕಟ್ಟು. ಈ ದಿವಾನ್ ಕಟ್ಟು ಇದು ಒಳಿಕೋಗ್ಬಿಟ್ಟೈತೆ ಕಟ್ಟಾಗಿ. ಇವಾಗ ಹಾಕ್ಬೇಕಾದ್ರೆ ಅದೊಂದು ನೀನು ಸರಿ ಮಾಡ್ಕೊ, ಆಚೆ ತೆಗೆದ್ರೆ ಬರ್ತದೆ. ಗೈಸ್, ಇದನ್ನೆಲ್ಲ ತಗೊಬಂದಿರೋ ಮ್ಯಾಡಿ ಮಧುಗೆ ಜೈ. ನೋಡಿ, ಎಲ್ಲ ಐಟಮ್ಗಳು ಬಂದಿದೆ, ಮನೆಗೆ ಡೆಲಿವರಿ ತೊಗೊಂಡಿರೋದು. ಸೊ ಇವಾಗೆಲ್ಲ ಅನ್ಬಾಕ್ಸ್ ಮಾಡೋಣ ಬನ್ನಿ ಇದನ್ನೆಲ್ಲ. ಇಷ್ಟನ್ನು ಟೇಬಲ್ ಚೇರ್ ಎಲ್ಲ ರೆಡಿ ಆಯಿತು. ಇವಾಗ ಎರಡನೇ ತೆಗಿತಾ ಇದ್ದೀವಿ. ಇವನು ಹೊರದಾಕೋದ್ರಲ್ಲಿ ಫೇಮಸ್. ಅವ್ನು ಮಾಡ್ತಾರ ನಿಂತ್ಕೊಂಡು ನೀನೇನೋ ನೋಡ್ತಾ ಇದೀಯಾ? ಹಿಂಗೆ ಎಕ್ಸ್ಟ್ರಾ ಪೈಪ್ ಇದೆಯಲ್ಲ ಕ್ಲೀನ್ ಆಗಿ ಮಳೆ ಬಂದಾಗ ಹೋದ. ಏನ್ ಮಾಡ್ತಾ ಇದೀಯೋ? ಏನೋ ಮಾಡ್ತಾ ಸಿಗ್ತಾ ಇದ್ರೆ ಏನೋ ಏನಪ್ಪ ಮಾಡ್ಬೇಕಲ್ಲಪ್ಪ. ಹೌದು, ನಾಳೆ ಒಂದು ಎಂಗೇಜ್ಮೆಂಟ್ ಇದೆ, ಅದಕ್ಕೆ ಎಲ್ಲ ರೆಡಿ ಮಾಡ್ಕೊಂತ ಗಂಡು ನೋಡಕ್ ಬರ್ತಾ ಇದಾರೆ ನಿಮ್ಮ ಮನೆಯವರು. ಯಾವ ಕಡೆ ಇದು ನೋಡು, ಇದು ಹೊರಗಡೆ ಅನ್ಸುತ್ತೆ, ಅದು ಆಚೆ, ಅದೇ ಹಿಂದೆ ಅನ್ಸುತ್ತೆ ತಾನೇ. ಓಕೆ ಗೈಸ್, ವಿಡಿಯೋ ನೋಡ್ಕೊಂಬಂದ್ರಲ್ಲ ಯಾವ ರೀತಿ ಇತ್ತಂತೇಳಿ. ಇವಾಗ ನಮ್ಮ ಮನೆ ತೋರಿಸೋ ಸಮಯ. ಫಸ್ಟು ನಮ್ಮ ಮನೆ ಎಂಟ್ರಿ. ಇದು ಎಂಟ್ರಿಗೆ ಬರ್ತಾ ಇದ್ದಂಗೆ ನೋಡಿ, ಭತ್ತದ ಹಾರ. ಇದು ಸಕ್ಕದಾಗಿದೆ ಡಿಸೈನಲ್ಲಿ. ಆ್ಯಂಡ್ ಹಾಕಿದ್ರೆ ಒಳ್ಳೇದು ಅಂತ ಕೇಳ್ಪಟ್ಟಿದ್ದೆ, ಅದಕ್ಕೋಸ್ಕರ ಇದೊಂದು. ಆ್ಯಂಡ್ ದೃಷ್ಟಿಗೊಂಬೆ ಒಂದು. ಅದಾದಮೇಲೆ ಎಂಟ್ರಿಲೇ ಒಂದು ಡೋರ್ ಬೆಲ್ ಯಾವ ಥರ ಇದೆ ಅಂತ ಹೇಳಿದ್ರೆ, ಇದು ಕ್ಯೂಬೋದು ಸ್ಮಾರ್ಟ್ ಡೋರ್ ಬೆಲ್ಲು. ಇಲ್ಲಿ ನೋಡಿದ್ರೆ ಆ ಥರ ಬೆಲ್ ಬರುತ್ತೆ.
ಆ್ಯಂಡ್ ಇದೊಂದು ಬೆಲ್ಲು, ಅಲ್ಲೊಂದು ಬೆಲ್ ಬಂದರೆ ಇಲ್ಲೊಂದು ಬೆಲ್ ಬರುತ್ತೆ ನನಗೆ. ಎರಡೆರಡು ಬೆಲ್ ನಮ್ಮ ಮನೇಲಿ. ಇನ್ನೊಂದು ಸರಿ ನೋಡಿ ನೋಡಿ, ಅದು ಅದ್ರ ಸಮೇತ ಇದು ಬರ್ಕೊಳುತ್ತೆ. ಸೊ ಆ ಥರ ಬೆಲ್ಲು. ಈ ಬೆಲ್ ವಿಶೇಷತೆ ಏನು ಅಂತ ಹೇಳಿದ್ರೆ, ಬೆಲ್ ಮಾಡ್ತಾ ಇದ್ದಂಗೆ ನನಗೆ ಫೋನ್ಗೂ ನೋಟಿಫಿಕೇಷನ್ ಬರುತ್ತೆ, ವಿಡಿಯೋ ಕಾಲಲ್ಲಿ ಮಾತಾಡ್ಬೋದು, ಟು ವೇ ಕಮ್ಯುನಿಕೇಷನ್ ಇರುತ್ತೆ. ಜೊತೆಗೆ ಹಾಲಿಗೆ ಬಂದಿದ ತಕ್ಷಣ ಫಸ್ಟ್ ಲಿವಿಂಗ್ ಏರಿಯಾದಲ್ಲಿ ಏನಿದೆ ಅಂತ ಹೇಳಿದ್ರೆ, ಇದು ಆ ಗೋಡೆ ನೋಡಿ, ವೈಡ್ ಆ್ಯಂಗಲ್ ಅಂತ ತೋರಿಸ್ತಾ ಇದ್ದೀನಿ. ಇದೆಲ್ಲ ಪೇಂಟಿಂಗ್ ನಾನೇ ಮಾಡಿರೋದು. ನನ್ನ ಲಾಸ್ಟ್ ಹೋಮ್ ಟೂರ್ ವ್ಲಾಗ್ ಯಾರು ನೋಡಿರ್ತೀರಾ ಅವ್ರಿಗೆ ಕಂಪ್ಲೀಟ್ ಐಡಿಯಾ ಇರುತ್ತೆ ಯಾವ ಥರ ಇತ್ತು, ಯಾವ ಥರ ಚೇಂಜ್ ಆಗಿದೆ ಅಂತ. ಫಸ್ಟು ಲಾಸ್ಟ್ ಹೋಮ್ ಟೂರ್ ವ್ಲಾಗ್ ಯಾವ ಥರ ಇತ್ತು ಅಂತ ಹೇಳ್ತೀನಿ ಬನ್ನಿ. ಇಲ್ಲಿ ಇದೇ ಥರ ಇತ್ತು, ಇದೇನು ಚೇಂಜಸ್ ಇಲ್ಲ. ಸ್ವಲ್ಪ ಜಾತ್ರೆ ಮಾಡಿ ಜಾಸ್ತಿ ಪ್ಲ್ಯಾಂಟ್ಸ್ಗಳು ಇಟ್ಬಿಟ್ಟಿದೆ. ಆ್ಯಂಡ್ ಆ ಬುದ್ಧ ಎಲ್ಲ ಇಲ್ಲಿ ಇರಲಿಲ್ಲ, ಅಲ್ಲಿತ್ತು. ಆ ಜಾಗದಲ್ಲಿ ಏನೂ ಇರಲಿಲ್ಲ. ಆ್ಯಂಡ್ ದೇವ್ರ ಮನೆ ಹಾಗೆ ಇತ್ತು. ಇಲ್ಲಿ ಒಂದು ದಿವಾನ್ ಕಟ್ ಇತ್ತು. ದಿವಾನ್ ಕಟ್ ಆದಮೇಲೆ ನಿಮಗೆ ಇಲ್ಲಿ ಒಂದು ಫಿಶ್ ಅಕ್ವೇರಿಯಂ ಹೊಡೆದೋಗಿತ್ತು. ಅದ್ರ ಮೇಲೆ ಪ್ಲ್ಯಾಂಟ್ಸ್ಗಳೆಲ್ಲ ಇಟ್ಟು ಬುದ್ಧ ಎಲ್ಲ ಇಟ್ಟಿದೆ. ಈ ಲ್ಯಾಂಪ್ ಏನೂ ಇರಲಿಲ್ಲ. ಆ್ಯಂಡ್ ಸ್ಕ್ರೀನ್ಗಳೆಲ್ಲ ಜಾತ್ರೆ ಸ್ಕ್ರೀನ್ ಹಾಕಿಟ್ಟಿದೆ. ಇವಾಗೆಲ್ಲ ಸ್ವಲ್ಪ ಏಸ್ಥೆಟಿಕ್ ಸ್ಕ್ರೀನ್ಸ್ ಹಾಕಿಟ್ಟಿದ್ದೀನಿ. ಆ್ಯಂಡ್ ಈ ಪ್ಲ್ಯಾಂಟ್ಸು ಯಾವುದೂ ಇರಲಿಲ್ಲ ಮುಂಚೆ. ದಿವಾನ್ ಕಟ್ಟಿತ್ತು. ಆ್ಯಂಡ್ ಇಲ್ಲಿ ಒಂದು ಸೋಫಾ ಇತ್ತು. ಸೊ ಇವಾಗ ಯಾವ ರೀತಿ ಚೇಂಜ್ ಆಗಿದ್ದೀನಿ ಅನ್ನೋದು ನಾನು ತೋರಿಸ್ತೀನಿ ಬನ್ನಿ ನೋಡಿ. ಫಸ್ಟು ಸೋಫಾ ಯಾವ ಥರ ಇದೆ, ಏಸ್ಥೆಟಿಕ್ ಸೋಫಾ. ಇದು ಐಕ್ಯಾದಲ್ಲಿ ತಂದಿರೋದು ಸೋಫಾ. ಈ ಪ್ಲ್ಯಾಂಟು ಐಕ್ಯಾದು ಆರ್ಟಿಫಿಷಿಯಲ್ ಪ್ಲ್ಯಾಂಟು ಐಕ್ಯಾದು. ಅದ್ರ ಕೆಳಗಡೆ ಪ್ಲ್ಯಾಂಟರ್ ಕೂಡ ಐಕ್ಯಾದು. ಸೋಫಾ ಕವರ್ ಹಾಕಿಲ್ಲ, ಯಾಕಂದರೆ ಅದು ಹಂಗೆ ಇರಬೇಕು ಅಂತೇಳಿ. ಇವಾಗೆಲ್ಲ ಸೋಫಾ ಕವರ್ ಹಾಕಿದ್ರೆ ಅದು ಜಾತ್ರೆ ಅಂತೆ. ಅದಕ್ಕೋಸ್ಕರ ಹೊಸ ಟ್ರೆಂಡ್ ಬಂದಿರೋದೇನು ಅಂತ ಹೇಳಿದ್ರೆ, ಇದು ಥ್ರೋ ಅಂತಾರಂತೆ. ಇದು ಸೋಫಾ ಮೇಲೆ ಹಾಕೋದಷ್ಟೇ, ಸೋಫಾ ಮೇಲೆ ಇಲ್ಲ ಬೆಡ್ಸ್ ಮೇಲೆ ಆ ಥರ ಹಾಕುವಂಥದ್ದು. ಆ್ಯಂಡ್ ಇದನ್ನು ಸುಮ್ಮನೆ ಬಿಸಾಕ್ಬಿಟ್ಟು ಅದ್ರ ಮೇಲೆ 3 ಪಿಲ್ಲೋ ಇಟ್ಟರೆ ಥ್ರೋ ಆಗೋಯ್ತು, ಇಷ್ಟೇ. ಸೋಫಾ ಆದಮೇಲೆ ಆ ಕಡೆ ಅದು ಐಕ್ಯಾದೆ, ಲ್ಯಾಂಪು ಸ್ಕ್ರೀನ್ಸ್ ಕೂಡ ಐಕ್ಯಾದೇನೆ. ಆಲ್ಮೋಸ್ಟ್ ಎಲ್ಲ ಐಕ್ಯಾದಲ್ಲಿ ತಂದಿದ್ದೀನಿ. ಆ್ಯಂಡ್ ಅಲ್ಲೊಂದು ಜಾತ್ರೆ ಥರ ಒಂದೇನು ಪ್ಲ್ಯಾಂಟ್ ಇಟ್ಟಿದ್ದೀನಿ, ಯಾಕಂದರೆ ಅಲ್ಲಿ 2 ತೂತು ಹೊಡೆದಿದೆ ಅದಕ್ಕೋಸ್ಕರ. ಆ್ಯಂಡ್ ಇದು ಫಿಶ್ ಅಕ್ವೇರಿಯಂ ಬೌಲು, ವಾಲ್ ಬೌಲು. ಇದರೊಳಗಡೆ ಫಿಶ್ ಇತ್ತು, ಫೈಟರ್ ಫಿಶ್ಶು. ಅದು ಸ್ವಲ್ಪ ಟಿಕೆಟ್ ತೊಗೊಂಡಿದ್ಮೇಲೆ ಬೇಡ ಇನ್ನು ಯಾವುದು ಮೀನು ತರೋದು ಬೇಡ, ದೃಷ್ಟಿ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಗಿಡ ಹಾಕಿ ಬೆಳೆಸಿ ಅದನ್ನ ಲ್ಯಾಂಪ್ ಮೇಲೆ ಹಬ್ಸಿದ್ದೀನಿ ನೋಡಿ. ಮನಿ ಪ್ಲ್ಯಾಂಟ್ ಹಾಕಿ ಬೆಳೆಸಿ ಅದನ್ನ ಲ್ಯಾಂಪ್ ಮೇಲೆ ಹಬ್ಸಿದ್ದೀನಿ. ಆ್ಯಂಡ್ ನಮ್ಮ ಮನೆಯಲ್ಲಿ ಒಂದು ಚಿಕ್ಕ ಕ್ಯಾಮ್ರಾ, ಯಾಕಂದರೆ ನಮ್ಮ ವಿಸ್ಕಿನ ಮಾನಿಟ್ರ್ ಮಾಡೋಕ್ಕೆ. ಇದು ಮೇಲೆ ನಾರ್ಮಲ್ ಲೈಟ್ ಇದ್ದು, ಅದನ್ನು ತೆಗೆದು ಡಿಯರ್ ಲೈಟ್ ಹಾಕಿದ್ದೀನಿ. ಅದಾದಮೇಲೆ ಟಿ ವಿ ಆಫ್ ಮಾಡಿದ್ದೀನಿ ಸದ್ಯಕ್ಕೆ, ಗ್ಲೇರ್ ಬರ್ತಾಯಿತ್ತು ಅಂತೇಳಿ ನೋಡಿ. ಸದ್ಯಕ್ಕೆ ಇಷ್ಟಿದೆ. ಆ್ಯಂಡ್ ಇಲ್ಲೊಂದು ಪ್ಲ್ಯಾಂಟು, ಅದ್ರ ಕೆಳಗಡೆ ಊಫರು ವೈಫೈ ಎಲ್ಲ ಇಟ್ಕೊಂಡಿದ್ದೀನಿ ಅಷ್ಟೇ. ಆ್ಯಂಡ್ ಇನ್ನೊಂದಿದೆ ಗೈಸ್ ಇಲ್ಲಿ. ಇದೇನಂತ ಹೇಳಿದ್ರೆ, ಇದು ಆಯಿಲ್ ಡಿಫ್ಯೂಸರು. ಇದಕ್ಕೆ ನೀರು ಹಾಕಿ ಅದಕ್ಕೊಂದು 2-3 ಡ್ರಾಪ್ಸ್ ಆಯಿಲ್ ಥರ ಬರುತ್ತೆ, ಡಿಫ್ಯೂಸರ್ ಆಯಿಲ್. ಅದು ಹಾಕಿ ಕರೆಂಟ್ ಕೊಟ್ಟರೆ ಗಮ್ಮನ್ನುತ್ತೆ ಮನೆಯೆಲ್ಲ. ನನಗೆ ಯೂಶ್ವಲಿ ಮನೆ ಯಾವಾಗಲೂ ಫ್ರೆಶ್ ಆಗಿರಬೇಕು, ಗಮ್ ಅಂತ ಇರಬೇಕು ಅಂತ ಸಿಕ್ಕಾಪಟ್ಟೆ ಇಷ್ಟ. ಇವಾಗೂ ಅಷ್ಟೇ. ಎಷ್ಟು ಗಮ್ ಅಂತ ಇರುತ್ತೆ ಅಂತ ಹೇಳಿದ್ರೆ, 2 ರೂಮ್ ಫ್ರೆಶ್ನರ್ ಇದೆ. ರೂಮ್ ಫ್ರೆಶ್ನರ್ ಜೊತೆಗೆ ಆಟೋಮೆಟಿಕ್ ಸ್ಪ್ರೇಯರ್ ಇದೆ, ಡಿಫ್ಯೂಸರ್ ಇದೆ, ಎಲ್ಲ ಇದೆ. ಸೊ ಆಲ್ಮೋಸ್ಟ್ ಮನೆಗೆ ಬಂದಿದ ತಕ್ಷಣ ಗಮ್ ಅಂತ ಇರಬೇಕು. ಯಾಕಂದರೆ ಪೆಟ್ಟಿರೋ ಮನೇಲಿ ಯೂಶ್ವಲಿ ಸ್ಮೆಲ್ ಇದ್ದೇ ಇರುತ್ತೆ. ನಮ್ಮಲ್ಲಿ ಅವ್ನು ವಾರಕ್ಕೂ ಸ್ನಾನ ಮಾಡಿಸ್ತಾ ಇರ್ತೀವಿ. ಆದ್ರೂ ಒಂದು ಚೂರು ನನಗೆ ಪೀಸ್ ಆಫ್ ಮೈಂಡ್ ಬೇಕು ಅಂತ ಹೇಳಿದ್ರೆ ಗಮ್ ಅಂತ ಇರಬೇಕು, ಅದಕ್ಕೋಸ್ಕರ ಅಷ್ಟೇ. ಆ್ಯಂಡ್ ಇದು ಒಂದು ಏಸ್ಥೆಟಿಕ್ ಬ್ಯಾಕ್ಗ್ರೌಂಡು. ಯಾವ ರೀತಿ ಇದೆ ಅಂತೇಳಿ ಕಮೆಂಟ್ ಹಾಕಿ. ಓಕೆ ಗೈಸ್, ನಮ್ಮ ಲಿವಿಂಗ್ ರೂಮ್ ಕ್ಲಿಪ್ಗಳನ್ನ ನೋಡ್ಕೊಂಬಂದ್ರಲ್ಲ, ಯಾವ ರೀತಿ ಇತ್ತು ಅಂತ ಹೇಳಿ ಕಮೆಂಟ್ ಹಾಕಿ. ಆ್ಯಂಡ್ ನೆಕ್ಸ್ಟ್ ನಮ್ಮ ಲಿವಿಂಗ್ ರೂಮಲ್ಲಿ ಏನಿದೆ ಅಂತ ಹೇಳಿದ್ರೆ, ಕಾಫಿ ಟೇಬಲ್ ಕಮ್ ಡೈನಿಂಗ್ ಟೇಬಲ್ಲು. ನೀವು ಇಲ್ಲೇನು ನೋಡ್ತಾ ಇದ್ದೀರಲ್ಲ, ಇದು ನಾವು ಊಟ ಮಾಡೋಕ್ಕೆ, ಗೇಮ್ಸ್ಗಳು ಆಡೋಕ್ಕೆ, ಪಾಲ್ಟಿ ಮಾಡೋಕ್ಕೆ ಎಲ್ಲದಕ್ಕೂ ಇದೇ ಟೇಬಲ್ಲೇ. ಯಾಕೆ ಈ ಟೇಬಲ್ಲು ಅಂತ ಹೇಳಿದ್ರೆ, ಸ್ಪೇಸ್ ಇಷ್ಟೇ ಇರೋದು, ಅದಕ್ಕೋಸ್ಕರ ಈ ಟೇಬಲ್ಲು. 4 ಚೇರ್ ಬರುತ್ತೆ ಇದಕ್ಕೆ. ನೋಡಿ ತೋರಿಸ್ತೀನಿ, ಈ ಥರ ಇದೆ. 4 ಚೇರು ಮತ್ತು ಒಂದು ಟೇಬಲ್ಲು. ಸೊ ಯೂಶ್ವಲಿ ಪ್ರತಿದಿನ ಕೂತ್ಕೊಂಡು ಊಟ ಮಾಡೋ ಜಾಗನೇ ಇದು. ಅದಾದಮೇಲೆ ನೆಕ್ಸ್ಟು ಈ ಕಡೆ ಒಂದು ಹಾಕಿದ್ದೀನಿ. ಇದು ಖಾಲಿ ಇತ್ತು, ಅದಕ್ಕೋಸ್ಕರ ಇದನ್ನು ಹಾಕಿರೋವಂಥದ್ದು. ಇದು ಮೊನ್ನೆ ಐಕ್ಯಾಗಿ ಹೋದಾಗ ತೊಗೊಂಬಂದಿದ್ದು. ಏನಕ್ಕೆ ತೊಗೊಂಬಂದೆ ಅಂತ ಹೇಳಿದ್ರು, ಆಫರ್ ಇತ್ತು ಅಂತ ತಂದು ಹಾಕೊಂಡ್ಬಿಟ್ಟಿದ್ದೀನಿ. ಅದ್ರ ಮೇಲೆ ಥ್ರೋ ಹಾಕಿ 3 ಪಿಲ್ಲೋ ಹಾಕಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬರೋವಂಥದ್ದೇನೆ ನೋಡಿ ಹೆಂಗಿದೆ. ಹಾಯ್, ಹೆಂಗಿದೆ ಡಿಸೈನ್, ಇದು ಚೆನ್ನಾಗಿದೆ ಗೈಸ್. ಈ ಒಂದು ವಾಲ್ ಮಿರರ್ ಕೂಡ ಐಕ್ಯಾಯಿಂದನೇ ತಂದಿದ್ದು ಗೈಸ್. ಚೆನ್ನಾಗಿದೆ ಅಲ್ಲ. ಓಕೆ, ಅದಾದಮೇಲೆ ನೆಕ್ಸ್ಟ್ ಬರೋವಂಥದ್ದು ಇಲ್ಲಿ ಕೀ ಹೋಲ್ಡರ್ಗೆ ಇದೊಂದು ನೋಡಿ ಎಷ್ಟು ಕ್ಯೂಟಾಗಿದೆ ಅಂತ ಹೇಳಿದ್ರೆ, ಇದು ಟೆಸ್ಟ್ ಟ್ಯೂಬ್ಗಳಿಗೆ ಒಂದು ಸ್ಲ್ಯಾಬ್ಗೆ ಒಂದು ಟೈನ್ ದಾರನ ತೊಗೊಂಬಂದು ಇಲ್ಲಿ ಹಾಕಿರೋದು. ಇದೆಲ್ಲ ಹಾಕಬೇಕು ಅಂತ ಗೊತ್ತಾಗಿಲ್ಲ, ಅದಕ್ಕೋಸ್ಕರ ಸಡನ್ನಾಗಿ ಇಲ್ಲಿ ಹಾಕಿದ್ದೀನಿ. ಆ್ಯಂಡ್ ಇದು ಕೀಸು. ಅದ್ರ ಮೇಲೆ ನೋಡಿ ನಮ್ಮ ಸಬ್ಸ್ಕ್ರೈಬರ್ ಕೊಟ್ಟಿರೋ ಒಂದು ಗಿಫ್ಟು. ಆ್ಯಂಡ್ ಈ ಫ್ರೇಮ್ ಯಾಕೆ ಇಲ್ಲಿ ಹಾಕಿದ್ದೀನಿ ಅಂತ ಹೇಳಿದ್ರೆ, ಒಳಗಡೆ ಎತ್ತಿಡೋಕ್ಕಂತೂ ಮನಸ್ಸಿಲ್ಲ, ಸಕ್ಕದಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು, ಅದಕ್ಕೋಸ್ಕರ ಇದನ್ನು ಇಲ್ಲೇ ಹಾಕಿದ್ದೀನಿ. ಸೊ ನಮ್ಮ ಲಿವಿಂಗ್ ರೂಮ್ ನೋಡಿದ್ವಲ್ಲ, ನೆಕ್ಸ್ಟು ಎಲ್ಲಿ ಹೋಗೋಣ ಅಂತ ಹೇಳಿದರೆ ನನ್ನ ರೂಮ್ಗೆ ಹೋಗೋಣ. ಬನ್ನಿ, ನನ್ನ ರೂಮ್ ಯಾವ ಥರ ಇದೆ ಅಂತ ನಿಮ್ಗೆಲ್ಲರಿಗೂ ತೋರಿಸ್ತೀನಿ. ಅದಕ್ಕೂ ಮುಂಚೆ ಗೈಸ್,
ದೇವ್ರ ಮನೆ ಎಲ್ಲ ಫುಲ್ಲು ರೆಡಿ ಮಾಡಿಟ್ಟಿದ್ದೀನಿ. ಹೋಗಿ ಮುಡಿಸಿ ದೀಪಕ್ಕೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಇವಾಗ ಹೋಮ್ ಟೂರ್ ಮುಗಿಸಿ ಆಮೇಲೆ ಪೂಜೆ ಮಾಡೋಣ. ಬನ್ನಿ ಗೈಸ್, ನನ್ನ ರೂಮ್ ನೋಡೋಕ್ಕೆ ರೆಡಿನಾ? ಹೇಗಿದೆ? ಇದೇ ನನ್ನ ಚಿಕ್ಕ ಪುಟ್ಟ ರೂಮ್. ಮ್ಯಾಚ್ ಮಾಡಿದ್ದೀನಿ ಗೈಸ್. ಆ ಹಿಂದೆ ಬ್ಯಾಕ್ಗ್ರೌಂಡ್ ಕಲರು ಆ್ಯಂಡ್ ಡುವೆ ಕಲರು, ಬೆಡ್ ಸ್ಪ್ರೆಡ್ ಕಲರು, ಪಿಲ್ಲೋಸ್ ಕವರು ಎಲ್ಲ ಆಲ್ಮೋಸ್ಟ್ ಮ್ಯಾಚ್ ಮಾಡಿದ್ದೀನಿ. ಸೇಮ್ ಇಲ್ಲ ಅಂದ್ರೂ ಮ್ಯಾಚ್ ಮಾಡಿ ಟ್ರೈ ಮಾಡಿದ್ದೀನಿ. ಹೆಂಗಿದೆ ಅಂತೇಳಿ ಕಮೆಂಟ್ ಹಾಕಿ. ಮಿಸ್ಸೇ ಮಾಡ್ಕೋಬಿಡಿ ಗೈಸ್, ತುಂಬ ಕಷ್ಟಪಟ್ಟಿದ್ದೀವಿ ಇದೆಲ್ಲ ಮಾಡೋಕ್ಕೆ. ಆ್ಯಂಡ್ ಇದು ನಮ್ಮ ರೂಮು. ಆ್ಯಂಡ್ ಅದು ಬ್ಲ್ಯಾಕ್ಔಟ್ ಕರ್ಟೆನ್ಸು, ಅದು ಕೂಡ ಐಕ್ಯದೆ. ಅದು ಹಾಲಲ್ಲಿತ್ತು, ಹಾಲಿಂದ ರೂಮಿಗೆ ಶಿಫ್ಟ್ ಮಾಡಿದ್ದೀನಿ ಯಾಕಂದರೆ ಹಾಲ್ಗೆ ಹೊಸದು ಹಾಕಿದ್ದೀನಿ ಅದಕ್ಕೋಸ್ಕರ. ಆ್ಯಂಡ್ ಇದು ನಮ್ಮ ಡ್ರೆಸ್ಸಿಂಗ್ ಟೇಬಲ್. ಹಿಂಗೆ ಚೆನ್ನಾಯ್ತಾ? ಔಟ್ಫಿಟ್ಟಿಂಗ್ ಐತೆ, ಹೊಸ ಔಟ್ಫಿಟ್ಟು ಗೈಸ್. ಹೋಮ್ ಟೂರ್ ಮಾಡೋಕ್ಕೆ ಅಂತಲೇ ತೊಗೊಂಡಿದ್ದೀನಿ. H&Mಯಿಂದ. ಕಮೆಂಟ್ ಹಾಕ್ರಪ್ಪ ಹೆಂಗೈತೆ ಅಂತೇಳಿ. ಹೊಟ್ಟೆ ಒಂದು ಸಣ್ಣ ಆಗಬೇಕಷ್ಟೇ. ಆ್ಯಂಡ್ ಇದು ಮ್ಯಾಟು, ಇದು ನಿನ್ನೆ ಅಲ್ಲೋದಾಗ ತೊಗೊಂಬಂದಿದ್ದು ಮ್ಯಾಟ್ ಇದು. ಇದಾದಮೇಲೆ ಇದು ನನ್ನ ಕಬೋರ್ಡು. ಅದ್ರ ಮೇಲ್ಗಡೆ ಜಾತ್ರೆ ಥರ ನನ್ನ ಸೂಟ್ ಕೇಸ್ಗಳೆಲ್ಲ ಜೋಡಿಸ್ಕೊಂಡಿದ್ದೀನಿ. ಎಷ್ಟು ಸೂಟ್ ಕೇಸ್ ಐತೆ ನೋಡಿ, 1 2 3 4 5 ಸೂಟ್ ಕೇಸು. ಈ ದಪ್ಪ ಸೂಟ್ ಕೇಸು 3 ಸೂಟ್ ಕೇಸಲ್ಲೂ ಇನ್ನೂ 3 ಐತೆ. ಆ 3ರಲ್ಲೂ ಒಂದೊಂದು ಐತೆ. ಟೋಟಲ್ಲು ನಂದು ಒಂದು 10 ರಿಂದ 12 ಸೂಟ್ ಕೇಸ್ಗಳೈತೆ. ಯಾಕೆ ಅಂತ ಗೊತ್ತಿಲ್ಲ, ಜಾಸ್ತಿ ಸೂಟ್ ಕೇಸ್ಗಳೈತೆ. ಆ್ಯಂಡ್ ಫೈನಲಾಗಿ ವಾರ್ಡ್ರೂಬ್ ತೋರಿಸೋ ಸಮಯ. ಬನ್ನಿ, ವಾರ್ಡ್ರೂಬ್ ಅಂತೂ ಎಷ್ಟು ಬಟ್ಟೆ ಐತೆ ನನ್ನ ಹತ್ರ ಅಂತ ಹೇಳಿದ್ರೆ ಲೆಕ್ಕನೇ ಹಾಕೋಕ್ಕಾಗದಿರೋ ಅಷ್ಟು ಬಟ್ಟೆಗಳೈತೆ. ಕೌಂಟ್ ಮಾಡಿದ್ರೆ ಗೈಸ್ ಕಮ್ಮಿ ಅಂದರೂ 100 ಶರ್ಟ್ ಮೇಲೆ ಐತೆ. ಆದರೂ ಬಟ್ಟೆ ಇಲ್ಲ ಅಂತೀನಿ. ಎಷ್ಟು ಬಟ್ಟೆಗಳೈತೆ ನೋಡಿ. ಆಲ್ಮೋಸ್ಟ್ ಇದೆಲ್ಲ ಯೂಸ್ ಮಾಡೋದೆಲ್ಲ ಆಲ್ರೆಡಿ ಕೊಟ್ಬಿಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ನೋಡಿ, ಎಲ್ಲ ನೀಟಾಗಿ ಜೋಡಿಸ್ಕೊಂಡಿದ್ದೀನಲ್ಲ. ಯೂಶ್ವಲಿ ಯಾವಾಗಲೂ ನನ್ನ ಬಟ್ಟೆ ಹಿಂಗೆ ಇರುತ್ತೆ. ಹೆಂಗಾಯ್ತು ಇಸ್ಕೋ? ಚೆನ್ನಾಯ್ತಾ? ಹಾಂ ನೋಡಿ, ಎಲ್ಲ ಫುಲ್ಲು ಪ್ರಾಪರಾಗಿ ಜೋಡಿಸಿದ್ದೀನಿ. ಆ್ಯಂಡ್ ಇದು ಶರ್ಟ್ ಸೆಕ್ಷನ್ನು. ಇದು ಜಿಮ್ಮು ಮತ್ತು ಮನೆ ಹತ್ರ ಹಾಕ್ಕೊಳ್ಳೋಕ್ಕೆ. ಅದು ಕೆಳಗಡೆ ಇಂಡಿಯನ್ ವೇರು ಟವಲ್ಸು. ನೆಕ್ಸ್ಟು ಅದಾದಮೇಲೆ ಬ್ಲ್ಯಾಕ್ ಶರ್ಟ್ಸು, ಅಲ್ಲಿ ಪ್ಯಾಂಟ್ಸು, ಟ್ರ್ಯಾಕ್ ಪ್ಯಾಂಟ್ಸು, ಅಲ್ಲಿ ಕಾರ್ಡ್ ಸೆಟ್ಸು, ಚಡ್ಡೀಸು, ಸೊ ಎಕ್ಸೆಟ್ರಾ. ಇದಾದಮೇಲೂ ಗೈಸ್ ಬಟ್ಟೆ ಇಡೋಕ್ಕೆ ಜಾಗ ಇಲ್ಲ ಅಂಥೇಳಿ ನಾನು ಏನು ಕಂತ್ರಿ ಕೆಲಸ ಮಾಡಿದ್ದೀನಿ ಅಂತ ಹೇಳಿದ್ರೆ, ಇದು ನಂದು ಮಾಸ್ಟರ್ ಬೆಡ್ರೂಮಲ್ಲಿ ಏನು ಮಾಡಿದ್ದೀನಿ ಅಂತ ಹೇಳಿದ್ರೆ, ಬಟ್ಟೆ ಇಡೋಕ್ಕೆ ಜಾಗ ಇಲ್ಲ ಅಂಥೇಳಿ ನೋಡಿ, ಇದನ್ನು ಕಬೋರ್ಡ್ ಮಾಡಿಬಿಟ್ಟಿದ್ದೀನಿ. ಕಬೋರ್ಡ್ ತೆಗೆಸ್ಬಿಟ್ಟು ಫುಲ್ಲು ಬಟ್ಟೆಗಳು. ಎಷ್ಟು ಬಟ್ಟೆ ಐತೆ ನೋಡಿ ಗೈಸ್. ಇದೆಲ್ಲ RCB ಬಟ್ಟೆ, ಅದು ಇದು ಎಲ್ಲ ಬಟ್ಟೆ. ಇದನ್ನು ವಾಕಿಂಗ್ ಕಬೋರ್ಡ್ ಮಾಡ್ಕೊಂಬಿಟ್ಟಿದ್ದೀನಿ. ಮೇಲೆ ಡ್ರಿಲ್ ಹೊಡೆದು ಪೈಪ್ ಹಾಕಿ ಹ್ಯಾಂಗರ್ಗಳೆಲ್ಲ ತರಿಸಿ ನೋಡಿ ಎಷ್ಟು ಹ್ಯಾಂಗರ್, ಎಷ್ಟು ಬಟ್ಟೆ ಐತಪ್ಪ. ಇಲ್ಲೇ ಕಮ್ಮಿ ಅಂದ್ರೂ ನನಗೆ ಗೊತ್ತಿರೋ ಪ್ರಕಾರ ಒಂದು ಇದು ಫುಲ್ಲು ಪುಲ್ ಓವರ್ ಸೆಕ್ಷನ್ನು ಇದರಿಂದ RCB ಹಿಂದೆ. ಆ್ಯಂಡ್ ಇದೆಲ್ಲ ಫುಲ್ ಆಲ್ಮೋಸ್ಟ್ RCB ಟಿ ಶರ್ಟ್ಸು, RCB ನಾರ್ಮಲ್ ಟಿ ಶರ್ಟ್ಸು, ಹೊಸ ಟಿ ಶರ್ಟ್ಸು. ಆ್ಯಂಡ್ ನೋಡಿ ಇದು ಈ ವರ್ಷದ ಟಿ ಶರ್ಟು. ಹೀಗೆ 1 ಸ್ಟಾರ್ ಟಿ ಶರ್ಟ್ ಬಂದ್ಬಿಡ್ಬೇಕು ಆಲ್ರೆಡಿ. ಆ್ಯಂಡ್ ಇದ್ದರೆ ಪ್ಲೇಯರ್ ಸೈನ್ ಮಾಡಿರೋ ಟಿ ಶರ್ಟ್ಗಳೆಲ್ಲ ಇದೆ. ಇದೆಲ್ಲ ಹೊಸ ಟಿ ಶರ್ಟ್ಸ್ಗಳು RCB ಔಟ್ಫಿಟ್ಸ್ಗಳೇ ಎಷ್ಟೋ ಒಂದು ಐತೆ. ಪ್ಲೇಯರ್ಸ್ ಹತ್ರ ಇರುತ್ತೋ ಇರಲ್ವೋ ಗೊತ್ತಿಲ್ಲ, ನನ್ನ ಹತ್ರ ಮಾತ್ರ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಐತೆ. ಸೊ ಕೆಳಗಡೆ ಸಣ್ಣ ಪುಟ್ಟ ಐಟಮ್ಸ್ಗಳೆಲ್ಲ ಜೋಡಿಸಿಟ್ಟಿದ್ದೀನಿ. ಇದು ನನ್ನ ವಾಕಿಂಗ್ ವಾರ್ಡ್ರೋಬು. ಹಿಂಗೆ ಕಮೋಡ್ ತೆಗ್ದು ಫುಲ್ಲು ರೆಡಿ ಮಾಡಿ ಬಾರ್ಡ್ರ್ ಮಾಡಿಸ್ಕೊಂಬಿಟ್ಟಿದ್ದೀನಿ. ಸೊ ಅದಾದಮೇಲೆ ನೆಕ್ಸ್ಟು ನಮ್ಮ ಇನ್ನೊಂದು ರೂಮ್ಗೆ ಹೋಗೋಣ ಬನ್ನಿ. ಅದು ಗೆಸ್ಟ್ ರೂಮ್ ಅಂತ ಇಟ್ಟಿದ್ದೀನಿ. ಯೂಶ್ವಲಿ ಸದ್ಯಕ್ಕೆ ನಮ್ಮ ಮ್ಯಾಡಿ ಮಧು ಅವರಿದ್ದಾರೆ. ಆ ರೂಮ್ ಎಷ್ಟು ಮಸ್ತಾಗಿದೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ ಗೈಸ್, ಹಿಂಗೆ ಫುಲ್ಲು ಬ್ಲೂ. ಯಾಕಂದರೆ ಇಲ್ಲಿ ನಮ್ಮ ಬ್ಲೂ ಬಾಯ್ ಇರ್ತಾನೆ ಮ್ಯಾಡಿ ಮಧು, ಅದಕ್ಕೋಸ್ಕರ ಫುಲ್ಲು ಬ್ಲೂ ಅಲ್ಲೇ ಡೆಕೋರ್ ಮಾಡಿಬಿಟ್ಟಿದ್ದೀವಿ. ಇದನ್ನು ಯಾವ ರೀತಿ ಇದೆ ನೋಡಿ. ಇದೆಲ್ಲ ನಾನೇ ಪೇಂಟ್ ಮಾಡಿರೋದು. ನನ್ನ ಲಾಸ್ಟ್ ಹೋಮ್ ಟೂರ್ ವ್ಲಾಗ್ ನೋಡಿರ್ತೀರಲ್ಲ 1 ವರ್ಷದಿಂದ, ಅವಾಗ ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಇದೆಲ್ಲ ಫುಲ್ಲು ಪ್ಲೇನ್ ಇತ್ತು. ನಾವೇ ಡಕ್ ಟೇಪ್ ಹಾಕಿ ಇದರಿಂದ ಎಲ್ಲ ನಮ್ಮ ಹೆಸರುಗಳಿದೆ ಗೈಸ್. ಎಲ್ಲ ಬರೆದು ಅದ್ರ ಮೇಲೆ ಪೇಂಟ್ ಹೊಡೆದು ಈ ಪೇಂಟು, ಆಮೇಲೆ ಹಾಲೂನ್ ಪೇಂಟು, ನನ್ನ ರೂಮ್ ಪೇಂಟು, ಇದೆಲ್ಲ ನಾವೇ ಪೇಂಟ್ ಮಾಡಿರೋದು, ನಾನು ಮತ್ತು ಪವನ್. ಅವಾಗ ಕ್ರೇಜಿ ಇತ್ತು ಬಿಡಿ ಯಾವ ಒಂದು ಟೈಮ್ ಅಂತೂ. ಸೊ ಅದಾದಮೇಲೆ ನೆಕ್ಸ್ಟು ಈ ವಾಲ್ ಆದಮೇಲೆ ನಿಮ್ಗೆ ನೆಕ್ಸ್ಟ್ ತೋರಿಸೋದೆ ಅಲ್ಟಿಮೇಟ್ ಜಾಗ ಗೈಸ್. ಅದೇ ಇದು ಹೆಂಗೈತೆ ನೋಡಿ. ಕ್ರೇಜಿ ಅಲ್ಲ. ಹತ್ತಿರದಿಂದ ತೋರಿಸ್ತೀನಿ ನೋಡಿ. ಇದು ನಮ್ಮ ಸ್ಟುಡಿಯೋದಲ್ಲಿ ಹಾಕ್ಸಿದೆ. ಸ್ಟುಡಿಯೋದಲ್ಲಿ ಇವಾಗ ಸದ್ಯಕ್ಕೆ ಏನು ಮಾಡ್ತಾಯಿಲ್ಲ ಅನ್ನೋ ಕಾರಣಕ್ಕೆ ತೊಗೊಬಂದು ಮನೆಗೆ ಫಿಟ್ ಮಾಡಿದ್ದೀನಿ. ದಿನ ಬೆಳಗ್ಗೆ ಇದು ನೋಡ್ತಾ ಇದ್ದರೆ ಏನು ಮಸ್ತಿರುತ್ತೆ. ಆ್ಯಂಡ್ ಮಸ್ತಾಗಿಲ್ವಾ ಗೈಸ್? ನಿಜ ಹೇಳಿ, ಕಾನೆಸ್ಟಾಗಿ ಕಮೆಂಟ್ ಹಾಕಿ. ಚೆನ್ನಾಗಿಲ್ಲ. CSK ಫ್ಯಾನ್ಸ್ಗಳಷ್ಟೇ ಚೆನ್ನಾಗಿಲ್ಲ ಅಂತಾರೆ ಹೊರತು ಅವ್ರಿಗೂ ಸೂಪಿಲ್ಲ ಬಿಡಿ ಕಮೆಂಟ್ ಹಾಕಕ್ಕೆ. ಇವಾಗ ಏನು ಮಾಡ್ತೀರಾ? ಆ್ಯಂಡ್ ಬರ್ತಾ ಇದೆ RCB ಮ್ಯಾಚ್ಗಳು ಬರ್ತಾ ಇದೆ. ಆದಷ್ಟು ಬೇಗ ಅದ್ರ ವ್ಲಾಗ್ಸ್ಗಳು ಬರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅದಾದಮೇಲೆ ಇದು ಅಷ್ಟೇ ಸೇಮ್ ನನ್ನ ರೂಮಲ್ಲಿ ಯಾವ ಥರ ಇದೆಯಲ್ಲ ಅದೇ ಥರ ಬೆಡ್ಶೀಟು, ಸ್ಯಾಟಿನ್ ಬೆಡ್ಶೀಟು. ಅದಕ್ಕೆ 3 ಪಿಲ್ಲೋಸ್ ಹಾಕಿದ್ದೀನಿ. ಇನ್ನೊಂದು ಚಿಕ್ಕದು 2 ಪಿಲ್ಲೋಗಳು ವಾಷಿಂಗ್ ಹಾಕಿದ್ದೀನಿ, ಅದಕ್ಕೋಸ್ಕರ ಅದ್ರದ್ದು ಹಾಕಿಲ್ಲ. ಸೇಮ್ ಡುವೆ. ಸದ್ಯಕ್ಕೆ ಇಷ್ಟು. ಅದಾದಮೇಲೆ ಬರೋದೆ ನಮ್ಮ ಸಿಸ್ಟಮ್ಮು. ಹೆಂಗಿದೆ ನಮ್ಮ ಸಿಸ್ಟಮ್ಮು? ಫುಲ್ ಗನ್ ಇದು ನೋಡಿ. ಆ್ಯಂಡ್ ಈ ಸಿಸ್ಟಮ್ಮು
ಅಪ್ರಾಕ್ಸಿಮೇಟ್ಲಿ ಈ ಒಂದು ಸೆಟಪ್ ಎಲ್ಲ ಸೇರಿದ್ರೆ 3 ಲ್ಯಾಕ್ ಮೇಲಾಗುತ್ತೆ ಗೈಸ್. ಫಸ್ಟು ಸ್ವಲ್ಪ ಹಾಳಾಗ್ಬಿಟ್ಟಿತ್ತು, ಮದರ್ ಬೋರ್ಡು ಪ್ರೊಸೆಸರು 2 AMD ಇತ್ತು, ಅದನ್ನೆರಡು ತೆಗ್ದು ಇಂಟೆಲ್ ಟಾಪ್ ಸೀರೀಸ್ ಯಾವುದೈತೆ ಅದನ್ನೇ ಹಾಕ್ಸಿದ್ದೀನಿ. ಇದ್ರ ಮೇಲೆ ಇನ್ನೂ ಯಾವುದು ಬಿಟ್ಟಿಲ್ಲ, ಅದಕ್ಕೋಸ್ಕರ ಇದೇ ಟಾಪಲ್ಲೈತೆ. ಆ್ಯಂಡ್ ಕ್ರೇಜಿ ಆಯ್ತಲ್ಲ. ಗೇಮಿಂಗ್ ಮಾಡೋಣ ಅಂತೇಳಿ ತೊಗೊಂಡು ಸ್ಟ್ರೀಮಿಂಗ್ ಮಾಡೋಣ ಅಂತೆಲ್ಲ ಅಂದ್ಕೊಂಡೆ, ಬಟ್ ಏನು ಕಿತ್ಗುಡ್ಡೆ ಹಾಕಲಿಲ್ಲ ಒಂದು ದಿಸ್ಕೂ. ಇವಾಗ ಸದ್ಯಕ್ಕೆ ಎಡಿಟಿಂಗ್ ಮಾತ್ರ ಮಾಡ್ತಾಯಿದ್ದೀವಿ. ನೋಡಿ ಅನ್ನಾಯಿತು, ಹೆಂಗೈತಲ್ಲ ಸಿಸ್ಟಮು. ಆ್ಯಂಡ್ ಇಲ್ಲಿ ಇನ್ನೊಂದು ಆಯ್ಕೆಯಾದ ಒಂದು ಸೆಟಪ್ ರೆಡಿ ಮಾಡಿದೆ, ಬಟ್ ಅದು ಡ್ರಿಲ್ ಮಾಡೋಕ್ಕಾಗಲಿಲ್ಲ, ಕಾಲಕ್ರಮೇಣ ಲೇಟಾಗೋಯಿತು. ಅದಕ್ಕೋಸ್ಕರ ನನಗೆ ಇಟ್ಟಿದ್ದೀನಿ. ಹೆಡ್ಫೋನ್ಸ್ ಇಡೋಕ್ಕೆ, ಸಣ್ಣ ಪುಟ್ಟ ಐಟಮ್ಸ್ಗಳೆಲ್ಲ ಇಡೋಕ್ಕೆ ಇಲ್ಲೊಂದು ರ್ಯಾಕ್ ರೆಡಿ ಮಾಡಿದೆ, ಅದು ಕೂಡ ಹಾಗೆ ಇದೆ. ಹಿಂದೆ ಹೋಮ್ ಥಿಯೇಟ್ರ್ ಇದೆ, ಇದಕ್ಕೆ ಅಂತಲೇ ಇಲ್ಲಿ ಕೆಳಗಡೆ ಸಬ್ ಇದೆ. ಆ್ಯಂಡ್ ಇಲ್ಲೊಂದು ಮ್ಯಾಟ್ ಹಾಕಿದ್ದೀನಿ ನೋಡಿ, ಇದು ನೆನೆ ತೊಗೊಂಬಂದಿದ್ದೆ ಮ್ಯಾಟು. ಸೊ ಇದು ನಮ್ಮ ಸಿಸ್ಟಮ್ ಜಾಗ. ಅದಾದಮೇಲೆ ಬರೋ ಅಂಥದ್ದೇ ನಮ್ಮ ಬೀರೋ. ನಮ್ಮ ಮನೇಲಿ ಸ್ಟೋರೇಜ್ ಪ್ರಾಬ್ಲಮ್ಮು ಗೈಸ್, ಅದಕ್ಕೋಸ್ಕರ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಐಟಮ್ಗಳಿದೆ. ಈ ಬೀರ್ ಏನಕ್ಕೆ ತರಿಸಿದ್ದೀನಿ ಅಂತ ಹೇಳಿದ್ರೆ, ನಮ್ಮ ಇಕ್ವಿಪ್ಮೆಂಟ್ಸ್ಗಳನ್ನ ಹುಷಾರಾಗಿಡೋಕ್ಕೆ 2 ಡ್ರೋನು, ಗಿಂಬಲ್ಲು, ಆಸ್ಮೋ, ಆ್ಯಕ್ಷನ್ನು, ಮೊಬೈಲ್ ಗಿಂಬಲ್ಲು, ಇದರಲ್ಲಿ ಅದ್ರ ಮೌಂಟ್ಸ್ಗಳು, ಇನ್ನೊಂದು ಇದು ಕ್ಯಾಮ್ರಾ ಗಿಂಬಲ್ಲು, ಇನ್ನೊಂದು ಕ್ಯಾಮ್ರಾ ಗಿಂಬಲ್ ಪ್ರತಾಪ ಎತ್ಕೊಂಡು ಹೋಗೋನೆ. ಇಲ್ಲೆಲ್ಲ ಕ್ಯಾಮ್ರಾಗಳು ಜೋಡಿಸಿದ್ದೀನಿ ಗೈಸ್. ಬಟ್ ಸದ್ಯಕ್ಕೆ ಪ್ರತಾಪ ಎತ್ಕೊಂಡು ಹೋಗಿರೋ ಕಾರಣದಿಂದ ಇಲ್ಲೇನೂ ಇಲ್ಲ, ಎಲ್ಲ ಕ್ಯಾಮ್ರಾಗಳನ್ನ ಇಲ್ಲಿ ಜೋಡಿಸಿದ್ದೀನಿ. ಸೊ ಇದಾದಮೇಲೆ ನೆಕ್ಸ್ಟು ಇದು ನಮ್ಮ ಶೂ ಕಲೆಕ್ಷನ್ನು ಗೈಸ್. ಅಷ್ಟೊಂದು ಕ್ಲೀನಾಗಿಟ್ಟಿಲ್ಲ, ಬಟ್ ಓಕೆ ಕ್ಲೀನಾಗಿಟ್ಟಿದ್ದೀನಿ. ಮೇಲ್ಗಡೆ ಒಂದು ರ್ಯಾಕ್ ಮಾತ್ರ ಇದು ಪೇಪರ್ಗಳು, ಅದು ಇದು ಶೂ ಒಳಗಡೆ ಹಾಕೋಕ್ಕೆ ಪೇಪರ್ಗಳು ಇಟ್ಟಿದ್ದೀನಿ. ಅದು ಬಿಟ್ಟರೆ ಮಿಕ್ಕಿದೆಲ್ಲ ಕಡೆನೂ ಶೂಸ್ ಇದೆ ನೋಡಿ, ಎಲ್ಲ ನಮ್ಮ ಸ್ನೀಕರ್ ಕಲೆಕ್ಷನ್ಸು. ಇವಾಗ ಹೊಸ ಶೂಸ್ ಇಡೋಕ್ಕೆ ಜಾಗ ಇಲ್ಲ, ಅಷ್ಟಿದೆ ಶೂಸ್ಗಳು. ಎಲ್ಲ ಶೂಸ್ ತೋರ್ಸೋಕ್ಕಾಗಲ್ಲ ಬಿಡಿ, ಬೇಜಾನಿದೆ. ಸೊ ಅದಾದಮೇಲೆ ಹೊಸ ಶೂಸ್ ಬಂದಿರೋದನ್ನ ಅಲ್ಲಿ ಮೇಲೆ ಇಟ್ಟಿದ್ದೀನಿ. ಇದು ನಮ್ಮ ಮ್ಯಾಡಿ ಬಟ್ಟೆಗಳು. ಆ್ಯಂಡ್ ಇಲ್ಲಿ ಕಬೋರ್ಡು, ಈ ಕಬೋರ್ಡ್ ಒಳಗಡೆ ಏನಿದೆ, ಇದು ಮ್ಯಾಡಿ ಬಟ್ಟೆಗಳಿದೆ. ಇಲ್ಲಿ ಮ್ಯಾಡಿ ಬಟ್ಟೆ, ಅಲ್ಲಿ ಕೆಳಗಡೆ ನನ್ನ ಇಕ್ವಿಪ್ಮೆಂಟ್ಸು, ಇಷ್ಟೇ. ಅದಾದಮೇಲೆ ಅಲ್ಲಿ ವಿಸ್ಕಿ ಬಟ್ಟೆ, ಆಮೇಲೆ ಬೆಡ್ಶೀಟ್ಸು, ಅದು ಇದು ಅಷ್ಟೇ. ಸೊ ಇದು 2ನೇ ರೂಮು. ನೆಕ್ಸ್ಟ್ ಅದಾದಮೇಲೆ ಅಡುಗೆ ಮನೆ ತೋರಿಸ್ತೀನಿ ಬನ್ನಿ ಗೈಸ್. ಮೀನ್ ವೈಲ್ ನಮ್ಮ ಮನೆಗೆ ಯಾರು ಬಂದಿದ್ದಾರೆ ನೋಡಿ, ನಮ್ಮ ಬಂದು ಇವತ್ತು ಅಡುಗೆ ಮಾಡ್ತಾ ಅವರೇ. ಅಡುಗೆ ಏನಿವತ್ತು ಕಾಳು ಸಾಂಬಾರಂತೆ. ನಾನು ಇವತ್ತು ಒಂದು ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ. ಯಾಕೆ ಅಂತ ಹೇಳಿದ್ರೆ, ಇವತ್ತು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಮ್ಯಾಚ್ ನಡೀತಾ ಇದೆ, ಸೆಮಿಫೈನಲ್ಸು. ನಾನಂತೂ ಸೂಪರ್ ಎಕ್ಸೈಟೆಡು. ನಾಯಿ ಹೊಡೆದಂಗೆ ಹೊಡೆದವ್ರೆ, 253 ಟಾರ್ಗೆಟು. ಸೊ ನಮಗೇನಾದರೂ ಬಜೆಟ್ ಇದ್ದು ಎಲ್ಲ ಇದ್ದಿದ್ದರೆ 100% ಇಂಡಿಯಾ ಮ್ಯಾಚ್ಗಳಿಗೆ ಹೋಗ್ಬೋದಾಯ್ತು ಪ್ಲೀಸ್. ಯಾಕಂದರೆ ಮುಂಬೈಲೇ ನಡೀತಾ ಇರೋದು. ಆ್ಯಂಡ್ ಫೈನಲ್ ಅಹಮದಾಬಾದಲ್ಲಿ. ಈ ಸರಿ ಯಾವ ಮ್ಯಾಚ್ಗೂ ಹೋಗೋಕ್ಕಾಗ್ತಾಯಿಲ್ಲ. ನೋಡೋಣ, RCB ಮ್ಯಾಚ್ಗಳಿಗಾದರೂ 100% ಎಲ್ಲದಕ್ಕೂ ಅಟೆಂಡೆನ್ಸ್ ಹಾಕೋಣ ಅಂತ ಹೇಳ್ತಾ. ಆ್ಯಂಡ್ ಇಲ್ಲಿಂದ ಮುಂದಕ್ಕೆ ನಮ್ಮಮ್ಮ ಅಡುಗೆ ಮನೆ ಜವಾಬ್ದಾರಿ ಅವ್ರದ್ದು. ಯಾಕಂದರೆ ನಾನು ಅಷ್ಟೊಂದು ಕ್ಲೀನ್ ಮಾಡೋಕ್ಕೆ ಬರೋಲ್ಲ, ಇವೆಲ್ಲ ನಾವು ಜೋಡಿಸ್ಕೊಂಡಿದ್ದೀವಿ. ಇನ್ನು ಮಿಕ್ಕಿದ್ದು ಓವನು, ಫ್ರಿಜ್ಜು ಇದೆಲ್ಲ ನಮ್ಮ ಜವಾಬ್ದಾರಿ. ಕೆಳಗಡೆನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ, ಇದೆಲ್ಲ ಕ್ಲೀನ್ ಮಾಡ್ಕೊಟ್ಬಿಡಮ್ಮ. ಆಯಿತು, ಬಂದು ಸಾರು ಮಾಡಿಟ್ಬಿಟ್ಟಿದ್ದಾರೆ. ಇದೆಲ್ಲ ಪ್ರೋಟೀನ್, ಜಿಮ್ಗೆ ಹೋಗ್ತಾಯಿದ್ದೀನಿ ಅಂತ ನೋಡಿ ಯಾವ ಸಾಂಬಾರು ಮಾಡ್ತಾವ್ರೆ. ನನಗೇನೋ ಮೀಲ್ ಬರ್ತೈತೆ, ಇದು ಮಾಡ್ತಾ ಇರೋದು ನನಗಲ್ಲ ಗೈಸ್, ಯಾರಿಗೆ ಅಂತ ಕೇಳೋದು ಸಾಕಾಗ್ಬಿಡ್ತೀರ ಮ್ಯಾಡಿಗೆ. ನೀನೇನೋ ಊಟ ತಿಂತೀಯ, ಆ ಹುಡುಗ ಏನು ತಿಂತಾನೆ ಅಂತ ಹೇಳಿದ್ದಕ್ಕೆ ನೋಡಿ ಇಲ್ಲಿ ಬಂದ ದಿನ ಸಾಂಬಾರು ಗೊಜ್ಜು ಎಲ್ಲ ಮಾಡಿಬಿಟ್ಟು ವಾರದಲ್ಲಿ ಒಂದು ಸಹ ಬಂದು ಹೋಯ್ತಾರಂತೆ. ಮಾತಾಡ್ತಾಯಿಲ್ಲ. ಇನ್ನು ಬಾಕಿ ಉಳಿದಿರೋದು ನಮ್ಮ ಬಾಲ್ಕನಿ ಅಷ್ಟೇ. ಬಾಲ್ಕನಿ ತೋರಿಸ್ತೀನಿ ಬನ್ನಿ. ಬಾಲ್ಕನಿ ನೋಡಿ ಗೈಸ್, ಅಲ್ಲೂ ಕೂಡ ಲೈಟ್ ಹಾಕಿದ್ದೀನಿ. ಲೈಟು, ಆಮೇಲೆ ಚೇರು, ಸೀಟಿಂಗ್ ಜಾಗ. ಆ್ಯಂಡ್ ಇಲ್ಲಿ ನಮ್ಮ ಗಿಡಗಳು ಯಾವ ಥರ ಇದೆ. ಮುಂಚೆ ಗಿಡಗಳೆಲ್ಲ ಇದೆಲ್ಲ ಒಳಗಡೆ ಇತ್ತಲ್ಲ, ಇದು ತುಳಸಿ ಗಿಡ. ಆ್ಯಂಡ್ ಅದು ಬಿಟ್ಟರೆ ಇದು ಮನಿ ಪ್ಲ್ಯಾಂಟು, ಸಣ್ಣ ಪುಟ್ಟ ಎಲ್ಲ ಗಿಡಗಳು ಇಟ್ಟಿದ್ದೀನಿ. ಬೋನ್ಸಾಯಿ ಮಾತ್ರ ಸ್ವಲ್ಪ ಒಣಗಿಬಿಟ್ಟೈತೆ, ಅದೇನೋ ಗೊತ್ತಿಲ್ಲ, ಮೋಸ್ಟ್ಲಿ ಅದನ್ನು ರೆಡಿ ಮಾಡಬೇಕು, ಮತ್ತೆ ಚಿಗುರುತ್ತೆ 100%. ಸೊ ನೋಡಿ ಈ ಥರ ಇದೆ. ಆ್ಯಂಡ್ ನಾನು ಇಲ್ಲಿ ಬ್ಲೈಂಡ್ಸ್ ಹಾಕ್ಸೋಣ ಅಂತ ಅಂದ್ಕೊಂಡೆಲ್ಲ ರೆಡಿ ಮಾಡಿದೆ. ಆದರೆ ನನ್ನ ಮಕ್ಕಳು ಬರಲೇ ಇಲ್ಲ ಗೈಸ್. ಒಂದೂವರೆ ವಾರ ಆಯಿತು, ಅದಕ್ಕೆ ಹೋಮ್ ಟೂರ್ ಕೂಡ ಲೇಟಾಗಿದ್ದು. ಅವ್ರು ಇವತ್ತು ಬರ್ತೀನಿ, ನಾಳೆ ಬರ್ತೀನಿ, ಇವತ್ತು ಬರ್ತೀನಿ, ನಾಳೆ ಬರ್ತೀನಿ ಅಂದ್ಬಿಟ್ಟು ಕೊನೆಗೆ ಫೋನೇ ಎತ್ತಲಿಲ್ಲ. ಸರಿ ಬಿಡು ಆಯಿತು, ಹಿಂಗಿದ್ರು ದುಡ್ಡು ಉಳಿತು ಅಂತ ಅಂದ್ಕೊಂಡು ಹಾಕ್ಸ್ದೆ, ಹಂಗೆ ಬಿಟ್ಬಿಟ್ಟೆ. ಸೊ ಇವಾಗ ಇಲ್ಲಿ ಏನಕ್ಕೆ ಹಾಕಿದ್ದೀನಿ ಅಂತ ಹೇಳಿದ್ರೆ, ಮುಕ್ಕಳಾರೆ ಬಿಸಿಲಿರೋ ಕಾರಣ ಡೈರೆಕ್ಟು ಬಿಸಿಲು ಬಂದರೆ ಗಿಡಗಳು ಹಾಳಾಗ್ಬಿಡುತ್ತೆ. ಆ್ಯಂಡ್ ಬಾಕ್ಲು ಹೊಡಿಯುತ್ತೆ, ಸಿಕ್ಕಾಬಿಟ್ಟೆ ಬಿಸಿಲು ಬರುತ್ತೆ, ಧೂಳು ಬರುತ್ತೆ ಅಂತೇಳಿ ಇವಾಗ ಇದು ಯೂಶ್ವಲಿ ಇದನ್ನು ಅಗ್ರಿಕಲ್ಚರ್ ಫೀಲ್ಡಲ್ಲಿ ಯೂಸ್ ಮಾಡ್ತಾರೆ. ಅದನ್ನು ತೊಗೊಬಂದು ಹಾಕಿ ನಾನೇ ಎಲ್ಲ ಟೇಪ್ ಹೊಡೆದು ಟ್ಯಾಗ್ಗಳು ಹಾಕಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ 1-2 ಸೀಟಿಂಗ್ ಹಾಕಿದ್ದೀನಿ. ಅದನ್ನು ತೆಗೆದ್ರೆ ಬಿಸಿಲು ಜಾಸ್ತಿ ಬರುತ್ತೆ ಗೈಸ್, ಯಾಕಂದರೆ ಸೂರ್ಯ ಹುಟ್ಟೋದೇ ಈ ಕಡೆ ಅಲ್ವಾ, ಅದಕ್ಕೋಸ್ಕರ ಬಿಸಿಲು ಜಾಸ್ತಿ ಇರೋದ್ರಿಂದ ಸ್ವಲ್ಪ ಇದು ಮಾಡಿದ್ದೀನಿ. ಆ್ಯಂಡ್ ಅಲ್ಲಿ 1-2 ಡಂಬಲ್ಸು ನಮ್ಮ ಜಿಮ್ದು, 2 ಚೇರು ಆ್ಯಕ್ಚುಲಿ ಸ್ಟುಡಿಯೋದು, ಅದು ಪ್ರೀ ವೆಡ್ಡಿಂಗ್ ಅಂತ ತೊಗೊಂಡೋಗಿದ್ದು ಇಲ್ಲೇ ಐತೆ. ಆ್ಯಂಡ್ ಇಲ್ಲಿ ಸುಮ್ಮನೆ ಅದೊಂದು ಹೊಸ ಡಸ್ಟ್ಬಿನ್ ಹಂಗೆ ಇಟ್ಟಿದ್ದೀನಿ ಗೈಸ್. ಈ ಲೈಟ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ಇದು ಅಮೆಝಾನಲ್ಲಿ ಆರ್ಡರ್ ಮಾಡಿ ನಾನೇ ಫಿಟ್ ಮಾಡಿರೋದು ಈ ಲೈಟ್. ನಾನು ಮುಂಚೆ ನಾರ್ಮಲ್ ಬಲ್ಬ್ ಹೋಲ್ಡ್ರ್ ಇತ್ತು, ಆ ಬಲ್ಬ್ ಹೋಲ್ಡ್ರನ್ನ ತೆಗೆದು ನಾರ್ಮಲ್ ಲೈಟ್ ಫಿಟ್ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿ ಒಂದು ಸ್ವಲ್ಪ ಗೂಡುಗಳು ಹಾಕಿದ್ದೀನಿ, ಅಕ್ಕಿ ಗೂಡುಗಳು. ಅದು ಬಿಟ್ಟರೆ ಇಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಗಿಫ್ಟ್ ಕೊಟ್ಟಿದ್ದು ತುಳಸಿ ಗಿಡ. ಆ್ಯಂಡ್ ನೋಡಿ ಮನಿ ಪ್ಲ್ಯಾಂಟ್ಸ್ ಯಾವ ಥರ ಇದೆ ಅಂತೇಳಿ. ಆಲ್ಮೋಸ್ಟ್ ನನಗೆ ಗಿಫ್ಟ್ಸ್ ಕೊಟ್ಟಿರೋ ಪ್ಲ್ಯಾಂಟ್ ಇದು ಗಿಫ್ಟು, ಅದು
ಗಿಫ್ಟ್ ಬಂದಿರೋ ಪ್ಲ್ಯಾಂಟ್ಸ್ಗಳನ್ನ ಇಲ್ಲಿ ಇಟ್ಟಿದ್ದೀನಿ. ಮಿಕ್ಕಿದೆಲ್ಲ ಬಿಸಿಲು ಬಂದು ಒಣಗೋಗಿತ್ತು, ಅದಕ್ಕೋಸ್ಕರ ಎತ್ಬಿಟ್ಟಿದ್ದೀನಿ. ಇನ್ನು ಮಿಕ್ಕಿದ್ದು ಲೈವ್ ಪ್ಲ್ಯಾಂಟ್ಸ್ ಇಷ್ಟೇ, ಅದು ಬಿಟ್ಟರೆ ಹಾಲಲ್ಲಿರೋವಂಥದ್ದು. ಸೊ ಬನ್ನಿ. ಆ್ಯಂಡ್ ನೈಟ್ ವ್ಯೂ ನೋಡಿ ಯಾವ ಥರ ಕಾಣಿಸುತ್ತೆ ಅಂತೇಳಿ. ನಮ್ಮ ಮನೆ ಮಸ್ತಲ್ಲ, ಕ್ರೇಜಿ ಆಗೈತೆ. ಆ್ಯಂಡ್ ನಮ್ಮಮ್ಮ ನನ್ನ ರೂಮ್ ನೋಡಿ, ಏನಪ್ಪ ಹನಿಮೂನ್ ಸೆಟಪ್ ಮಾಡಿದ್ಯಾ ಅಂತ ಕೇಳ್ತಾವ್ರೆ ಗೈಸ್. ಇಲ್ಲಿ ಬರೋಷ್ಟೆಲ್ಲ ಕ್ಲೀನ್ ಮಾಡಿಬಿಟ್ಟಿದ್ಯಾ, ಲಾಗ್ ಮಾಡ್ತಾನೆ ಅಂತೆಲ್ಲ ಕ್ಲೀನ್ ಮಾಡ್ಬಿಟ್ಟವ್ರು ಗೈಸ್ 100%. ಓಕೆ ಗೈಸ್, ನೋಡಿದ್ರಲ್ಲ ನಮ್ಮ ಪುಟ್ಟ ಮನೆ ಹೇಗಿತ್ತು ಅಂತೇಳಿ, ಇಂಟೀರಿಯರ್ಸ್ ಯಾವ ಥರ ಇದೆ. ನಿಮ್ಗೆ ಏನು ಇಷ್ಟ ಆಯಿತು? ಹಾಲ್ ಇಷ್ಟ ಆಯಿತಾ, ರೂಮ್ ಇಷ್ಟ ಆಯಿತಾ, ಏನು ಇಷ್ಟ ಆಯಿತು ಅಂತ ಕಮೆಂಟ್ ಹಾಕಿ. ಆ್ಯಂಡ್ ಏನಾದರೂ ಸಜೆಷನ್ಸ್ ಇದ್ದರೆ ಕೂಡ ತಿಳಿಸಿ, ಇಂಟೀರಿಯರ್ಸ್ ಯಾವ ಥರ ಇತ್ತು ಅಂತೇಳಿ ಕಮೆಂಟ್ ಹಾಕಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕೇಳಿ. ಆ್ಯಂಡ್ ಸಜೆಷನ್ ಮಾತ್ರ ಮಿಸ್ ಮಾಡೋಕ್ಕೋಗ್ಬೇಡಿ. ಏನಾದರೂ ಸಣ್ಣ ಪುಟ್ಟ ಸಜೆಷನ್ಸ್ ಇದ್ದರೆ ಹೇಳಿ, ಖಂಡಿತವಾಗ್ಲೂ ಚೇಂಜ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಈ ಒಂದು ಹೋಮ್ ಟೂರ್ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಹೋಮ್ ಟೂರ್ ನಮ್ಮ ವಿನಯ್ ಬ್ರೋದಾಗಿರುತ್ತೆ. ಅವ್ರ ಮನೆ ಇನ್ನೊಂದು ಸ್ವಲ್ಪ ರೆಡಿ ಮಾಡ್ತಾಯಿದ್ದೀನಿ. ಇನ್ನೇನಿಲ್ಲ, ಸಣ್ಣ ಪುಟ್ಟ ಸೋಫಾ ಅವು ಇವು ಬರಬೇಕಷ್ಟೇ. ಅದೆಲ್ಲ ಆಯಿತು ಅಂತ ಹೇಳಿದ್ರೆ ಅವ್ರ ಮನೆ ಕೂಡ ರೆಡಿ ಇರುತ್ತೆ. ಸೇಮ್ ನಮ್ಮ ಮನೆಯ ಒಂಥರ ಫಸ್ಟ್ ಕಾಪಿ ಥರ ಮಾಡಿಟ್ಬಿಟ್ಟಿದ್ದೀನಿ, ಸೇಮ್ ಪ್ಯಾಟ್ರನಲ್ಲಿ. ನೋಡೋಣ ಬನ್ನಿ ಯಾವ ಥರ ಇರುತ್ತೆ ಅವ್ರ ಮನೆ ಹೋಮ್ ಟೂರು. ಆದಷ್ಟು ಬೇಗ ಬರುತ್ತೆ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆಗಿದ್ರೆ ನಿಮಗೆ ಗೊತ್ತಿರಬೇಕು ಏನು ಮಾಡಬೇಕಂತೇಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಿಸ್ಸೇ ಮಾಡ್ಕೊಳಕ್ಕೆ ಹೋಗಬೇಡಿ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂತ ಹೇಳಿದರೆ, ದಯವಿಟ್ಟು ನೋಟಿಫಿಕೇಷನ್ ಬೆಲ್ನ ಆನ್ ಮಾಡ್ಕೊಳ್ಳಿ. ವ್ಲಾಗ್ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರಬೇಕು ಅಂತ ಹೇಳಿದ್ರೆ ಆ ಒಂದು ಗಂಟೆನ ಹೊಡೆದು ಬಿಸಾಕ್ಬಿಡಿ ಅಂತ ಹೇಳ್ತಾ, ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು, ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.